ಸಮಸ್ತ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಂದ ತಮ್ಮೆಲ್ಲರಿಗೂ ಸಹ ಅತ್ಯಂತ ಪ್ರೀತಿಯ ಸ್ವಾಗತ ಇದೆ. ಇದೇ ತರ ನಮ್ಮೊಟ್ಟಿಗೆ ಜೊತೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಲ್ಲಂಗಿ ನಂದೀಶ್ ಅವರು ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಬಳ್ಳಾರಿ ಅವರಿಗೂ ಸಹ ಅತ್ಯಂತ ಆತ್ಮೀಯವಾದ ಸ್ವಾಗತ ಇದೆ. ಸಮಸ್ತ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಂದ ತಮ್ಮೆಲ್ಲರಿಗೂ ಸಹ ಅತ್ಯಂತ ಪ್ರೀತಿಯ ಸ್ವಾಗತ ಇದೆ. ಇದೇ ತರ ನಮ್ಮೊಟ್ಟಿಗೆ ಜೊತೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಲ್ಲಂಗಿ ನಂದೀಶ್ ಅವರು ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಬಳ್ಳಾರಿ ಅವರಿಗೂ ಸಹ ಅತ್ಯಂತ ಆತ್ಮೀಯವಾದ ಸ್ವಾಗತ ಇದೆ. ಹಾಗೆಯೇ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಜುಬೇರ್ ಅವರು ಸಹ ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರಿಗೂ ಸಹ ಪ್ರೀತಿಯ ಸ್ವಾಗತವನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ನಾನು ಸ್ವಾಗತ ಬಯಸಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಅಷ್ಟೇ. ಪತ್ರಕರ್ತರು ಅಂದಿದ ತಕ್ಷಣನೇ ಬೇರೆ ಬೇರೆ ರಂಗಗಳಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ವಿದ್ಯಮಾನಗಳನ್ನ ವರದಿಗಳ ಮುಖಾಂತರ ಈ ನಾಡಿನ ಜಗತ್ತಿನ ಜನತೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಅಂದರೆ ಈ ವೃತ್ತಿಯಲ್ಲಿ ನಿರತರಾಗಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಪತ್ರಕರ್ತರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಳ್ಳಾರಿಯಲ್ಲಿ ಕೂಡ ನಾವು ಅದ್ಧೂರಿಯಾಗಿ ಪತ್ರಿಕಾ ದಿನಾಚರಣೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ವರ್ಷ ಬಹಳ ವಿಶೇಷ ಮತ್ತು ವಿಭಿನ್ನವಾಗಿ ಆಚರಣೆಯನ್ನು ಮಾಡಿದ್ದೀವಿ. ಬಟ್ ಪತ್ರಕರ್ತರಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಇದ್ದರೆ ನಮ್ಮ ಮನಸ್ಸಿನೊಳಗೆ ನೂರಾರು ನೋವುಗಳು, ನೂರಾರು ಭಾವನೆಗಳನ್ನ ನಾವು ಒಳಗಡೆ ಇಟ್ಕೊಂಡು ಮೇಲೆ ನಗುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರೀತಿಸ್ತೀರ ಅಂಬೋದು ತಮ್ಮ ಒಂದು ಕಾಸ್ಟ್ಯೂಮ್ ಅಲ್ಲೇ ಗೊತ್ತಾಗುತ್ತೆ. ಹಾಗಾದ್ರೆ ಈ ಕಾಸ್ಟ್ಯೂಮ್ ನಾವು ಹಾಕೋದು ಯೂಶಲಿ ಒಂದು ಹಬ್ಬಕ್ಕ ಇಲ್ಲ ಅಂತಂದ್ರೆ ಮದುವೆ ಸಮಾರಂಭದಲ್ಲಿ ಹಾಕ್ತೀವಿ ಅಂತದ್ದು. ಇದು ನಿಮಗೆ ಹಬ್ಬ, ಒಂದು ಮದುವೆ ಸಮಾರಂಭ ಅಂತ ಆ ಭಾವನೆಯಲ್ಲಿ ನೀವು ಇವತ್ತು ಏನು ಕಾಸ್ಟ್ಯೂಮ್ ಹಾಕಿದ್ದೀರಲ್ಲ, ಇದು ತುಂಬಾ ಸಂತೋಷವಾದ ವಿಷಯ. ಆಮೇಲೆ ನಮ್ಮ ಈ ಕಾನ್ಸ್ಟಿಟ್ಯೂಷನ್ ನಲ್ಲಿ 4th ಪಿಲ್ಲರ್ ಆಗುತ್ತೆ. ಸೊ ತಾವು ಏನೇ ತಪ್ಪುಗಳು ಮಾಡಿದ್ರು ಅದು ಸಮಾಜಕ್ಕೆ ಎತ್ತಿ ತೋರಿಸೋ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ತಾವಿದ್ದೀರಿ. ಸೊ ಎಲ್ಲರೂ ತಪ್ಪುಗಳು ಮಾಡ್ತಾರೆ. ನಾವು ಅಧಿಕಾರಿಗಳು ತಪ್ಪು ಮಾಡ್ಬೋದು, ಪೊಲಿಟಿಷಿಯನ್ಸ್ ತಪ್ಪು ಮಾಡ್ಬೋದು, ಇನ್ನ ಇತರ ತಪ್ಪು ಮಾಡ್ಬೋದು ಪಬ್ಲಿಕ್ ಆಗಿ. ಬಟ್ ಅದನ್ನ ಎತ್ತಿ ತೋರಿಸೋದು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ತಾವಿದ್ದೀರಿ, ಅದನ್ನ ನೆರವೇರಿಸ್ತಿದ್ದೀರಿ ಈಗ. ಸೊ ಇಷ್ಟು ಮುಂಚೆ ಇಷ್ಟು ಕಮ್ಯುನಿಕೇಶನು ಇಷ್ಟು ಇದ್ದಿಲ್ಲ. ಇದು ಹುಟ್ಟಿ 183 ವರ್ಷ ಆಯಿತು ಪತ್ರಿಕಾ. ಸೊ ಇದೇ ರೀತಿ ತಾವು ಇನ್ನ ಮುಂದಿನ ದಿನದಲ್ಲಿ ಇನ್ನ ಹೆಚ್ಚಿನ ಆದ್ಯತೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅದೇ ರೀತಿ ಇನ್ನ ದೊಡ್ಡದಾಗಿ ಇನ್ನ ಬರೋ ವರ್ಷ ಇನ್ನ ಪತ್ರಿಕಾ ದಿನಾಚರಣೆ ದೊಡ್ಡದಾಗಿ ಆಚರಣೆ ಮಾಡ್ಬೇಕಂತ ಹೇಳುತ್ತಾ, ಮೊದಲಾಗಿ ನಾನು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಾನು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಬಯಸುತ್ತೇನೆ. ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಪತ್ರಿಕಾ ಏನು ಇದೆ, ಪತ್ರಿಕಾ ಮಾಧ್ಯಮ ಇವತ್ತು ಬಹಳಷ್ಟು ದೊಡ್ಡದಾದ ಒಂದು ಅವರ ಕೆಲಸ ಮತ್ತು ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜನ ಎದ್ದೇಳಿಸಬೇಕು ಮತ್ತು ರಾಜಕೀಯ ವ್ಯಕ್ತಿಗಳ ತಪ್ಪುಗಳನ್ನ ಮತ್ತು ಸರಿಯಾದಂಥ ದಾರಿಗೆ ತಗೊಂಡ್ಬರ್ಬೇಕಂತಂದರೆ ಇವತ್ತು ಪತ್ರಿಕಾ ಮಾತ್ರ ಅನ್ನಲಿಕ್ಕೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ.